ಈಗ ಜಮ್ಮು ಕಾಶ್ಮೀರದ ಏನಾಗಬಹುದು ಅನ್ನುವಂತ, ಯಾಕಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಹತ್ತತ್ರ 10 ವರ್ಷಗಳ ಬಳಿಕ ಚುನಾವಣೆ ನಡೀತಾ ಇರುವಂತದ್ದು. ಆರ್ಟಿಕಲ್ 370 ರದ್ದಾದಂತಹ ನಂತರದ 10 ವರ್ಷಗಳ ನಂತರದಲ್ಲಿ ಈಗ ಚುನಾವಣೆ ನಡೀತಾ ಇರುವಂತದ್ದು. ಸೊ ಪೂರ್ಣ ಪ್ರಕಟ ಆಗಿಲ್ಲ ಇನ್ನು, ಬಹಳಷ್ಟು ಚುನಾವಣೋತ್ತರ ಸಮೀಕ್ಷೆ ಪ್ರಕಾರವಾಗಿ ಅಲ್ಲೇನಾಗಿದೆ, ನ್ಯಾಷನಲ್ ಕಾನ್ಫರೆನ್ಸ್ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿದೆ, ಪಿಡಿಪಿ ಜೊತೆಗೆ ಬಿಜೆಪಿ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದೆ. ಸೊ ಬಿಜೆಪಿ ಈ ಬಾರಿ ಜಮ್ಮು ಕಾಶ್ಮೀರದಲ್ಲಿ ಶತಾಯಗತಾಯ ಅಧಿಕಾರ ಹಿಡಿಲೇಬೇಕು ಅನ್ನುವಂತ ನಿಟ್ಟಿನ ಪ್ರಯತ್ನವನ್ನ ಮಾಡಿದೆ. ಜಮ್ಮು ಭಾಗದಲ್ಲಿ ಯಥಾ ಪ್ರಕಾರವಾಗಿ ಬಿಜೆಪಿಗೆ ಈ ಬಾರಿ ಮೇಲುಗೈ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾಶ್ಮೀರ ಭಾಗದಲ್ಲಿ ಏನಾಗುತ್ತೆ ಅನ್ನುವಂತ ನೋಡ್ಬೇಕಿದೆ, ಅದು ಬಿಜೆಪಿಯ ಭವಿಷ್ಯವನ್ನ ಅಲ್ಲಿ ನಿರ್ಧರಿಸುತ್ತೆ. ಅಗೇನ್ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗಿನ 90ರ ಪೈಕಿ 46 ಕ್ಷೇತ್ರಗಳಲ್ಲಿ ಸಿಂಪಲ್ ಮೆಜಾರಿಟಿಯನ್ನ ಹೊಂದಬೇಕಾಗುತ್ತೆ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಜಮ್ಮು ಕಾಶ್ಮೀರ ಚುನಾವಣೆಗೆ ಸಂಬಂಧಪಟ್ಟ ಹಾಗಿನ ಮತದಾನೋತ್ತರ ಸಮೀಕ್ಷೆಗಳು ಏನ್ ಹೇಳ್ತಾವೆ, ಪೂರ್ಣ ಪ್ರಮಾಣದಲ್ಲಿ ಇನ್ನು ಯಾವ ಮತದಾನೋತ್ತರ ಸಮೀಕ್ಷೆ ಪ್ರಕಟ ಆದಂಗಿಲ್ಲ. ಗುಲಿಸ್ತಾನ್ ಅನ್ನುವಂತಹ ಒಂದು ವರದಿಯ ಪ್ರಕಾರವಾಗಿ, ಸಮೀಕ್ಷೆಯ ವರದಿ ಪ್ರಕಾರವಾಗಿ ಬಿಜೆಪಿ 28ರಿಂದ 30 ಸ್ಥಾನ, ಪಿಡಿಪಿ 5ರಿಂದ 7 ಸ್ಥಾನ. ಇದೇ ಪ್ರಕಾರವಾಗಿ ನೋಡೋದಾದ್ರೆ ಈ ಬಾರಿ ಮತ್ತೆ ಅತಂತ್ರ ಏರ್ಪಡಬಹುದಂತ ಚಾನ್ಸಸ್ ಇದೆ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ 2014ರಲ್ಲಿ ಅಲ್ಲಿ ಪಿಡಿಪಿ ಹಾಗೆ ಆ ನಂತರದಲ್ಲಿ ಬಿಜೆಪಿ ಮೈತ್ರಿ ಮಾಡ್ಕೊಂಡು ಸರ್ಕಾರ ನಡೆಸಿದಂತಹದ್ದನ್ನ ನಾವು ನೋಡಿದ್ವಿ. ತನ್ನ ಸಿದ್ಧಾಂತಕ್ಕೆ ಬಹಳಷ್ಟು ವಿರುದ್ಧ ಆಗಿರುವಂತ ಪಿಡಿಪಿ ಜೊತೆಗೆ ಬಿಜೆಪಿ ಅಲ್ಲಿ ಕೈ ಜೋಡಿಸಬೇಕಾಗಿತ್ತು. ಅದಕ್ಕೆ ಬೇರೆ ಬೇರೆ ತರಹ ಅಂತ ಸಬೂಬುಗಳನ್ನ ಎರಡೂ ಪಕ್ಷಗಳ ನಂತರದಲ್ಲಿ ಕೊಟ್ಟಂತದನ್ನ ಕೂಡ ನೋಡಿದ್ವಿ. ಬಟ್ ಈ ಬಾರಿ ಸಿಂಗಲ್ ಮೆಜಾರಿಟಿ ಬರ್ಬೋದಾ ಅನ್ನುವಂಥದ್ದು ನಿರೀಕ್ಷೆ ಇದೆ. ಸಿಂಗಲ್ ಮೆಜಾರಿಟಿಯನ್ನ ನಾವು ಪಡಿತೀವಿ ಅಂತೇಳಿ ಎನ್ಸಿ ಹಾಗೆ ಕಾಂಗ್ರೆಸ್ ಬಹಳ ಅಬ್ಬರದ ಪ್ರಚಾರವನ್ನ ನಡೆಸಿವೆ. ಆಮೇಲೆ ಒಳ್ಳೆ ರೀತಿಯಾದಂತಹ ಮತದಾನ ಕೂಡ ಆಗಿದೆ ಈ ಬಾರಿ ಜಮ್ಮು ಕಾಶ್ಮೀರದಲ್ಲಿ. ಸುಮಾರು 63.88% ಅಷ್ಟು ಮತದಾನ ಜಮ್ಮು ಕಾಶ್ಮೀರದಲ್ಲಿ ಆಗಿದೆ. ಈ ಮುಖೇನವಾಗಿ ಬುಲೆಟ್ಗೆ ವಿರುದ್ಧವಾಗಿ ಬ್ಯಾಲೆಟ್ ಅನ್ನುವಂತಹ ರೀತಿಯಾದಂತಹ ಒಂದು ಪ್ರಚಾರ ಜಮ್ಮು ಕಾಶ್ಮೀರದಲ್ಲಿ ನಡೆದಂಥದ್ದನ್ನ ನಾವು ನೋಡ್ತಾ ಇದ್ವಿ. ಅದಕ್ಕೆ ತಕ್ಕ ಹಾಗೆ ಒಳ್ಳೆ ಮತದಾನ ಕೂಡ ಆಗಿದೆ. ಬಟ್ ಜಮ್ಮು ಕಾಶ್ಮೀರದಲ್ಲಿ ಅತಂತ್ರ ಫಲಿತಾಂಶದ ಸುಳಿವನ್ನ ಕೊಡ್ತಾ ಇವೆ ಈಗಿರುವಂತಹ ಮತದಾನೋತ್ತರ ಸಮೀಕ್ಷೆಗಳನ್ನ. ಮೊದಲೇ ಹೇಳಿದಂಗೆ ಸಂಪೂರ್ಣವಾಗಿ ಬಹಳಷ್ಟು ಮತದಾನೋತ್ತರ ಸಮೀಕ್ಷೆಗಳು ಇನ್ನೂ ಕೂಡ ಅಲ್ಲಿ ಪ್ರಕಟ ಆಗಿಲ್ಲ. ಆಗಿರುವಂತಹ ಮತದಾನೋತ್ತರ ಸಮೀಕ್ಷೆ ಏನ್ ಹೇಳ್ತಾ ಇದೆ ಅಂದ್ರೆ ಬಿಜೆಪಿಗೆ 28ರಿಂದ 30 ಸ್ಥಾನ, ಕಾಂಗ್ರೆಸ್ 31ರಿಂದ 36. ಕಾಂಗ್ರೆಸ್ ಅಂತ ಅಂದ್ರೆ ಇಂಡಿಯಾ ಒಕ್ಕೂಟದ ಪ್ರಕಾರವಾಗಿ ನೋಡೋದಾದ್ರೆ ಎನ್ಸಿ, ಪಿಡಿಪಿ ಹೊರಗಿದೆ. ಸೊ ಪಿಡಿಪಿ 5ರಿಂದ 7 ಸ್ಥಾನ. ಬಹುಶಃ ಇದೇ ಪ್ರಕಾರವಾಗಿ ಹೋಗೋದಾದ್ರೆ ಪಿಡಿಪಿ ಈ ಬಾರಿಯೂ ಕೂಡ ಅಲ್ಲಿ ಕಿಂಗ್ ಮೇಕರ್ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ಹಾಗಂತ ಅವರು ಎನ್ಸಿ ಜೊತೆಗೆ ಸೇರ್ತಾರೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡೋದಕ್ಕಾಗಲ್ಲ. ಆ ಪ್ರಕಾರವೇ ನಾವು ನೋಡಿದ್ರೆ ಬಹುಶಃ ಪಿಡಿಪಿ ಮತ್ತೆ ಈ ಬಾರಿ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ಏನಾದ್ರೂ ಮತ್ತೆ ಅಲ್ಲಿ ಸರ್ಕಾರ ರಚಿಸೋದಕ್ಕೆ ಅವಕಾಶ ಇದೆಯಾ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಬಟ್ ಚುನಾವಣೆಗೂ ಮೊದಲು ಅಲ್ಲ ಆಗಿರುವಂತಹ ಬೆಳವಣಿಗೆ ನೋಡಿದಂತಹ ಸಂದರ್ಭದಲ್ಲಿ ಖಂಡಿತ ಅದು ಸಾಧ್ಯ ಇಲ್ಲ ಅನ್ನುವಂಥ ಎರಡೂ ಪಕ್ಷಕ್ಕೆ ಸಂಬಂಧಪಟ್ಟ ನಾಯಕರಲ್ಲಿ ಹೇಳ್ತಾರೆ.